ಇಲ್ಲ ಭೂಮಿನ ಇರ್ಲಿ ಇದು ನನಗೆ ಡೌಟ್ ಬಂದೈತಿ ಬೀಜ ನಾನು ಬಿತ್ತು ನೀವು ಅಂದಿ ಭೂಮಿನ ಇರ್ಲಿಕ್ಕಂದ್ರ ಬಿತ್ತುದು ಎದ್ರಾಗತ್ತ ಹೌದ್ರಲ್ಲೇ 3 ಮಂದಿ ಟೋಪಿಯಾಗ ಬಿತ್ಕೋತೀರಿ ನಗಂಡಾಡವ್ರು ಏ ಟೋಪಿಯಾಗ ಬಿತ್ರಿ ನಾಟಂಗಿಲ್ರಿ ಅವ ನುಸಿ ಹತ್ತದ ನುಸಿ ಹತ್ತೈತ್ರಿ ಈಕಿ ಕೈಯಾಗ ತಂದಕ್ಕೆ ಏನೋ ಕೊಟ್ಟತ್ ನೋಡ್ ಬೆಲ್ಲನಿಗೆ ಕೊಡ್ತಾರ ಸಣ್ಣಾಗಿರ್ತ ಗಿಲ್ಗಿಚ್ಚಿ ಕೊಟ್ಟತ್ ಬೆಲೂನಿಗೆ ಕೊಟ್ಟತ್ ಇವ್ ಯಾವ ಪುರಾಣ ಪುಸ್ತಕ ಏನೋ ನಾ ಸಣ್ಣಾಗಿರ್ತಾಗ ನಿನ್ನ ಕೈಯಾಗ ಬೆಲೂನಿಗೆ ಕೊಟ್ನಿ ನಿನ್ನ ಕೈಯಾಗ ಅದನ್ನ ಕೊಟ್ನಿ ಗಿಲ್ಗಿಚ್ಚಿ ಕೊಟ್ನಿ ಅಂತ ಹೇಳಿದಿ ಅಲ್ಲೋ ಬೆಲೂನಿಗೆ ಕೊಟ್ಟನಿ ಅದನ್ನ ಕೊಟ್ಟನಿ ಇದನ್ನ ಕೊಟ್ಟನಿ ಅಂತ ಹೇಳ್ತಿ ಒಂದು ಮಾತನ್ನಿ ಅಂದ್ರೆ ಹೆಂಗ ನೀ ಜಾಗದ ಮ್ಯಾಗ ಸತ್ತು ಬೀಳ್ತಿ ಸುಮ್ಮಿನ ಕಡೆ ಹಿರಿಯರು ಮನುಷ್ಯ ಅದಾರು ಈ ಕಡೆ ಅದಾರು ಯಾನ್ ಕಾಯಂಗಿಲ್ಲ ಶಾಸ್ತ್ರ ಸಾಯವಲ್ಲಕ್ ಸುಮ್ ಮಾತಾಡ್ನಿ ಇಂಥವ್ರನ್ನ ಕಾಯ್ಬಾರ್ದ್ರಿ ವಿಚಾರ ಮಾಡ್ರಿ ನಾನು ಬೆಲೂನಿಗೆ ಕೊಟ್ಟನಿ ಅಂತ ಹೇಳಿವಿ ಹೌದ್ರಲ್ಲೇ ತಮ್ಮ ಪೋಳಪಟ್ಟಿದ್ರ ಬೆಲೂನಿಗೆ ಆಟ ನಡೀತೈತಿ ಪೋಳಪಟ್ಟಿರ್ಲಿಕ್ಕೆ ಹೆಗಲ ಮ್ಯಾಗ ಇಟ್ಕೊಂಡು ತಿರುಗ್ತಿ ಬೆಲೂನಿಗೆ ಇಲ್ಲ 3 ಮಂದಿ ಕೈಯಾಗ ಹಿಡ್ಕೊಂಡು ತಿರುಗ್ತಾರೆ ಇಲ್ಲಿ ಗಂಗನಳ್ಳಿ ಊರಾಗ ಇರ್ಲಿ ಯಾಕಂದ್ರ ಹಂಗಿರಂಗಿಲ್ಲ ಅದು ಪೋಳಪಟ್ಟಿದ್ದಾಗನ ಬೆಲೂನಿಗೆ ಆಟ ನಡೀತದ್ರಿ ಪೋಳಪಟ್ಟಿರ್ಲಿಕ್ಕೆ ಎಲ್ಲಿಲ್ಲ ಆಡ್ಸೋದು ಹೌದಲ್ಲ ಒಮ್ಮೆ ಹೇಳೇನಿ ಹಾ ಹಿಂದ್ ಇಬ್ರು ಕೊಲ್ಲ ಅದಾರ ಅವ್ರು ತ್ರಿಶಕ್ತಿಯರಿಂದ ತ್ರಿಮೂರ್ತಿಗಳು ಮೊದಲಿಗೆ ಜನಶಾರ ಪಸಂದ ಒಳೆ ನಿಯಮದಿಂದ ಕೇಳೋ ನೀನು ಈ ಸಂದ ಮೊದಲ ಇದ್ದದಿತ್ತು ಕಾಳಕದೊಂದ ಏ ಬ್ರಹ್ಮ ವಿಷ್ಣು ರುದ್ರ ಮೂವರ್ಕಿನ್ನ ಮೊದಲ ಏ ಮಮ್ಮ ಮಾ ಶಕ್ತಿ ಇದ್ದಾಳ ಮುಂದಿನ ಸಂದ ಏ ಮಮ್ಮ ಮಹಾಶಕ್ತಿ ಎದ್ದಾಳ ಮುಂದಿನ ಸಂದ ಪರಶಕ್ತಿ ಪಾದ ಎಟ್ಟ ಕೂಡಲೇ ಏ ಪಾದವೇ ಪೃಥ್ವಿಯಾಗ್ಯದ ಆಪ ತೇಜ ವಾಯು ಆಕಾಶ ಭಾಗ್ಯದ ಬಹಳ ಕಾಲದಿಂದ ಮೃತ್ಯ ಸಾಗ್ಯದ ಏ ನಾರಿ ಹಣಿಗಳೊಳಗ ನವಕಾಂಡ ಜನಸಿ ಏ ಹರನ ಹೃದಯದೊಳು ತೂಗ್ಯದ ಶ್ರುತಿ ಸಾರ್ಯದ ಏ ಹರನ ಹೃದಯದೊಳು ತೂಗ್ಯದ ಶ್ರುತಿ ಸಾರ್ಯದ ನಂದಿನಿ ಅಂಗದೊಳು ಲಿಂಗಮಯ ಜಾಗ ಈ ಶೃಂಗಾರ ಸೃಷ್ಟಿ ಹುಟ್ಟ್ಯದ ಮಂಗಲಾಂಗಿ ಪುರಾಣ ಬರದಿಟ್ಟದ ನಿನ್ನ ಪರಮಾತ್ಮಗ ಒಯ್ದ ಕೊಟ್ಟದ ಏ ಸರಸ್ವತಿ 9 ಲಕ್ಷ್ಮಿಯ 10 ಏ ಪಾರ್ವತಿ 11 ಅವತಾರ ತೊಟ್ಟದ ಬರದಿಟ್ಟದ ಏ ಪಾರ್ವತಿ 11 ಅವತಾರ ತೊಟ್ಟದ ಬರದಿಟ್ಟದ ಆಕಿ ಹಂಗ ರೋಮಿನ್ಯಾಗ ಲಿಂಗ ಹುಟ್ಟ್ಯಾವ ನವಕೋಟೆ ಸಾವಧಾನದಿಂದ ಕೇಳ ಹುಚ್ಚ ಘಾಟಿಯ ಬಸವ ಭುವನೇಶ್ವರಿಗಿಯಾಗ ಹೋಗಿ ಕೊಟ್ಟಿದಾನ ಭೇಟಿ
ಹೇಳ್ತಾರ ನೋಡ್ರಿ ಕವಿಗಳ. ಏನ್ ಹೇಳ್ತಾರು? ಯಾಕಂದ್ರ ತಮ್ಮ ಪದ ಯಾವ್ದು ಹಿಡ್ದಿನಿ ಬಾಂಧ ಜವಾಬ್ ಆಗ್ಬೇಕು. ಅದ ನಿತ್ತಾಗ ಅಂದ್ರ ಕೆಲಸ ಕೊಡಂಗಿಲ್ಲ ಇದಕ್ಕ. ಹೌದ್ರಲ್ಲ? ಯಾಕಂದ್ರ ಆದಿ ಯುಗ ಹಿಡಿದು ತಕ್ಕೊಂಡು ಬಂದನ್ನೇ. ಆದಿ ಯುಗ ಹಿಡಿದ ಆದಿಶಕ್ತಿ ಇದ್ದಾಳು. ಓದಿ ನೋಡವೇ ದಿನ ಗೊಟ್ಟ ವಾದ ವಿವಾದ ನಡೆಸಿದಿ ಆಡಮುಟ್ಟ. ನಿನ್ನಂತ ಹಿಜಡೆ ಹಾಡಂಗ ನೋಡಿ ನೀವು ಘಟ್ಟ. ಕವಿ ಅದನ್ನ ಇಟ್ಟಾನ ಕರೆ ಸುಮ್ಮ ಮುಚ್ಚಿಟ್ಟಿನೇ. ನಾದಿ ಶಕ್ತಿ ಕಮ್ಮ ಅಂದ್ರ ಕೊಳ್ಳ ಕಟ್ಟಿವ ಹಳಿ ಮೆಟ್ಟ ತಮ್ಮ ತಿಂದಿರೋ ಏಟ. ಯಾಕಂದ್ರೆ ಸಾವಿಳಿಗೆ ಮೊಹಮ್ಮದ್ ಸಾಬ್ರು ಬರೆದಿಟ್ಟಾರ, ಪರಂ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿದ ಪಾರ್ವತಿ ಮಗನಾದ ನೀಲಕಂಠ ಪರ ಶಕ್ತಿ ರಚಿಸಳ ದಿಕ್ಕಗಳ ಎಂಟ. ಕತ್ತಿ ಗೊತ್ತ ಇಲ್ಲದ ತೆಗಿಬೇಡುತ್ತಂಟ. ಹರದಿ ಹೃದಯದಿ ಹರಾಜ್ ಎನಿಸಿದ ಖರೆ. ನಿನಗೇನ ಗೊತ್ತದ ಗರವೇಷ್ಟ ಕಾಂಬೋಗಿ ಸ್ವಟ್ಟ ಹೇಳ್ತಾರ ಅದನ್ನ. ಇದು ಅಲ್ಲದರಿ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟ್ಯಾನತ್ತ ಬರೆದಿಟ್ಟದ ಪುರಾಣ. ನನ್ನ ಮನಿದ್ವಲ್ಲ ಪುರಾಣ ನಿನ್ನ ಮನಿದ್ವಲ್ಲ. ಶಕ್ತಿ ಪುರಾಣದೊಳಗೆ ಬೇಕಾದ್ರೆ ಓದಿ ನೋಡು. ಪುರಾಣ ನನ್ನ ಮನೆ ಆಗೋ ತಯಾರಾಗಿಲ್ಲ, ನಿನ್ನ ಮನೆ ಆಗೋ ತಯಾರಾಗಿಲ್ಲ ಸುರೇಶ. ಈ ಪುರಾಣ ಆಗುವಾಗ ನಾವು ಹಾಡವ್ರ ಇದ್ದಿದ್ದಿಲ್ಲ ನೀವು. ಯಾಕಂದ್ರ ಯಾರ್ಯಾರ ಎಟ್ಟ ತುಡ್ಕೊಂಡಾರ ಅವ್ರ ಅಟ್ಟ ಪಡ್ಕೊಂಡಾರ. ನಂದು ಎಟ್ಟ ಅಭ್ಯಾಸ ಆಗೈತಿ ಅಟ್ಟ ನಾ ಬಂದಾನೆ. ನಿಂದು ಎಟ್ಟ ಅಭ್ಯಾಸ ಆಗೈತಿ. ಇದ್ರ ಆಚೆ ಕಡೆ ನಿಮ್ಮ ಅಪ್ಪನ ಸುದ್ದಿ ಹೇಳ್ಕೊತ ಬಾ. ಆದಿಯುಗ ಅಂತ ಹೇಳಿ ನಾ ಹೇಳ್ಕೊತ ಬಂದಾನೆ. ಅದ್ರ ಆಚೆ ಕಡೆ ಬರ್ಬೇಕಲ್ಲ ನೀನು. ಅದ್ರ ಆಚೆ ಕಡೆ ಬರಾಮ ಇಲ್ಲಿ ಇಲ್ಲೇ ಸುತ್ತಾಕಿ ಸೀರಿ ಐತಿ ಬರಾಮ. ಇವನು ದಗದ್ ಹೆಂಗೈತಿ ಕೊಡ್ತೈತೇನ್ರಿ? ಈಗ ಅಟ್ಟ ಸೀರೆ ಸುಮಾರ ತಾರವ್ರಿ ಹಿಂದಿನವ್ರ ಮುಂದೆ ಡಪ್ಪ ಬಾರ್ಸಾವ್ರಿ. ಮತ್ತೆ ನಾಳೆ ಹೋಗಿ ಸೀರೆಯಾಗಿ ಸೇರಿದ್ರ ಜಗ್ಗಿ ತೆಗೆದ್ರೆ ಹೊರಗೆ ಬರ್ದ್ರ ಮಕ್ಕಳು 3 ಮಂದಿ ಇವ್ರು. ಅಲ್ಲ ಅವ್ರನ್ಯಾಕ ಜಗತಿ ನೀ ಜಗತಿ ಅಲ್ಲಿ ಸೀರ್ಯಾಗ ಕೊಳಿಲಿ ಅವ್ರು. ಚೌರ್ಯಾಸಿ ಹುಳ ಲಕ್ಷ ಎಲ್ಲ ಹುಟ್ಟ್ಯಾವಿ ಶರೀರಂಬು ಸೀರ್ಯಾಗ. ಇವೇನು ಹೇಳ್ತಾನ ನೀನು ಹುಟ್ಟ್ಯಾ ನೀವ 80 ನೋಡು. ಅದಕ್ಕ ನಮ್ಮ ಪಂದೇವಾಡಿ ಅವ್ರ ಒಂದು ಮಾತು ಬರ್ದಿಟ್ಟಾರ. ರಾಜು ಕಾಶಿಮ್ರು ಗೊತ್ತದಲ್ರಿ? ಏನತ್ತ? ಚಲ್ಲಪಿಲಿ ಆಗಬೇಡ ಚೇರಿಯಾಗೋ ಅಲ್ಲೇ ನಿನ್ನ ಪೌರುಷ ಕೇರಿಯಾಗೋ. ನಿನ್ನಂತ ಹುಳ ಲಕ್ಷ ಚೌರ್ಯಾಸಿ ಹುಟ್ಟ್ಯಾವ ಶರೀರ ಎಂಬು ಸೀರ್ಯಾಗೋ. ಯಾವ ಅಂಡದ 21 ಲಕ್ಷ ಆಗ್ಲಿ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಬೀಜ 21 ಲಕ್ಷ, 84 ಲಕ್ಷ ಜೀವರಾಶಿ ಎಲ್ಲ ಜನ್ಮ ತಾಳ್ಬೇಕಾದ್ರ ಶರೀರ ಅನ್ನುವಂತ ಸೀರಿ ಬೆನ್ನ ಹಚ್ಕೊಂಡ ಬಂದಾರ. ಅವ್ರು ಹಂಗ ಬಂದಿಲ್ಲ. ಇದನ್ನ ಬಿಟ್ಟ ಅವ್ರಿಗೆ ಬರ್ಲಾಕ ಬರಂಗಿಲ್ರಿ. ಬರೇ ಒಂದು ಜೀವರಾಶಿ ಜನ್ಮ ತಾಳ್ಬೇಕಾದ್ರೂ ಶರೀರನು ಸೀರಿ ಬೇಕು. ಶರೀರ ಅನ್ನುವಂತ ಸೀರೆ ಇದ್ದಾಗನ ಜೀವರಾಶಿ ಜನ್ಮ ತಾಳ್ತೈತಿ. ಅದಕ್ಕ ತಾಳಕ್ ಆಗಂಗಿಲ್ಲ. ಹಿಂಗ ರಾಜು ಕಾಶಿಮ್ ಅವ್ರು ಬರೆದಿಟ್ಟಾರ. ಮತ್ತ ಇನ್ನೊಂದು ಮಾತ್ರಿ, ಇದು ಅಲ್ಲದೊಂದು ಮಾತು ಹೇಳೇನ್ರಿ. ಎಲ್ಲ ನನ್ನಿಂದ ಆಗೈತಿ, ನಾ ಮಾಡೀನಿ, ನಾ ಬಾಳ ದೊಡ್ಡವೀನಿ. ಇದ್ರೊಳಗ ಗಂಡೊಬ್ಬ ಹೊಕ್ಕ ನೋಡ್ರಿ ಬಂದ. ಹೌದ್ರಲ್ಲೇ? ನನ್ನ ಬಾಳ ಮೇಟಿಗೆ ಹಚ್ಚಿ ಅನ್ನತ್ರಿ. ಗಂಡನ ಕಾಲು ಬೀಳ್ರಿ. ಒಬ್ಬನ ಗಂಡನ ಮೇಲೆ ನಡೀರಿವ 5 ಗಂಡನ ಮಾಡ್ಕೋಬೇಡ್ರ. ದ್ರೌಪದನ ಸುದ್ದಿ ಹೇಳತ್ತೇನ. 10 ಮಂದಿನ ಆಗಲ್ಲ. ಏನ ಮದುವೆ ಆಗ್ಲಕ್ಕ ಇವ್ ಗಲಾವ್ ಐತತ್ರಿ. 100 ಮಂದಿನ ಆಗ್ತಾನತ್ತ. 10 ಮಂದಿನ ಆಗತನ 100 ಮಂದಿನ ಆಗಲ ಕಲಾವ್ ಐತಿ. ನೀವ್ ಒಂದ ಮಾಡ್ಕೊಂಡಿ ಅಂದ್ರ ಮೊದಲಿಂದ ಕಟ್ಟ ಮದುವೆ ಕೆತ್ತಾರತ್ತ, ಹಿಂದಿಂದ ಹುಡುಕೆ ಕೆತ್ತಾರತ್ತ. ಹೌದ್ರಲ್ಲೇ? ಇರ್ಲಿ ನಿನ್ನ ಮಾತಿ ಕಬಲ್ ಕೊಡುನು ಸುರೇಶ. ನೀ 10 ಲಗ್ನರೇ ಆಗು, 100 ಲಗ್ನರೇ ಆಗ. ಏನ ನನ್ನಂತದೊಂದು ಹೆಣ್ಣಿನ ಸಂಗಟ ಆಗತ್ತೀವ, ಏನ ಹಿಂದ ಸೂರ್ ಬಾರ್ಸತಿ ಅಂತದೊಂದು ಗಂಡಿನ ಸಂಗಟ ಆಗತ್ತೀವ? ಇದನ್ನ ಹೇಳ ನನಗ. 1000 ಆದ್ರೂ ಹೆಣ್ಮಕ್ಳನ್ನ ಆಗ್ಬೇಕಲ್ಲ. ನೀ 1000 ಲಗ್ನ ಆದ್ರೂ ಮತ್ತ ಹೆಣ್ಣಂತದೊಂದು ಗೊಂಬಿನ ಆಗ್ಬೇಕಲ್ಲ. ಗೊಂಬಿನ ಬೇಕಲ್ಲ. ಆಕಿನ ಬಿಟ್ಟು ಮತ್ತೆ ಅವ್ನ್ರಿ ಆಗ್ಯದೇನೋ. ಆಕಿನ ಬಿಟ್ಟು ಎಲ್ಲಿ ಆಗ್ಲಾಕ್ ಬರ್ತೈತಿ? ಆಕಿನ ತಗೊಂಡ ಲಗ್ನ ಆಡ್ತಿದ್ದೆ ಅಂದ್ರ ಮತ್ತ ನೀ ಹೆಂಗ ನನಗ ದೊಡ್ಡವ ಆಗ್ತೀವೋ? ನನ್ನ ಕಾಲಾಗಿನ ಕರ ನೀ ಇದು ಕರ ಅಲ್ಲಿದ ಎಲ್ಲಿರೇ ಕೂತಿದ್ಯೋ ನನ್ನ ತಂಗಳು ತುಕಡಿ. ನೀ ಹೆಂಗ ನನಗ ನನ್ನ ಬಿಟ್ಟು ಮತ್ತೊಂದು ಲಗ್ನ ಆಗಿ ಏನು? ಇಲ್ರಿ ನಾವು ಒಂದೇದ ಕಿಟ್ಟ ಅಟ್ಟ ಐಕಿನ ಆಗ್ಯಾನ್ರಿ, 2ನೇದ ನಮ್ಮ ಅಪ್ಪನ ತಗೊಂಡ ಲಗ್ನ ಮಾಡಿ ಮಕ್ಕಳ ಮಾಡಿನ ತನ್ನುವಂಗೆ ನಿನಗೆ ಯಾವ ಪುರಾಣದಾಗ್ರೆ ಬರ್ದದೇನ? ಎಲ್ಲಿದ ಪುರಾಣದಾಗ? ಅದನ್ನ ಇದ್ರ ಹೇಳು. ಬಿಟ್ಟುಕೊಟ್ಟು 10 ಲಗ್ನ ಆಗ್ತನೋ 100 ಆಗ್ತನೋ ಅಂತ ಹೇಳಿದೆ. ರೀ ಸುಮ್ಮ ಒಂದು ಮಾತು ಮಾತಾಡೋಣ್ರಿ. ಹೌದ್ರಲ್ಲ? 100 ಲಗ್ನ ಆದಿ ಕಬಲು ಕೊಡುನು. ರೀ ಬಹಳ ದೊಡ್ಡವನಿ. 100 ಮಂದಿ ಎಲ್ಲ ಎದ್ದು ಒಮ್ಮೆ ಕೆಲಸಕ್ಕೆ ಬಂದ್ರೆ ನಿಂತು ಹೊಯ್ಕೋಬೇಕತಿ. ಕಂಬೋ ಈ ಕಡೆ ಗಂಗನಳ್ಳಿ ಊರಾಗ್ರಿ ಮೊಳಕಾಲೆ ಬರೋ ತಿರ್ಗಾಡೋದಾಗಿತ್ತು. ಎಲ್ರಿ ಗಂಗನಳ್ಳಿ ಊರಾಗ ಹೊತ್ಕೊಂಡು ಬಿಡದ. ಹೌದ್ರಲ್ಲೇ? ಕಾಲೇ ಬೇಡ, ಮೊಳಕಾಲೆ ತಿರುಗೋದಾದಿತ್ತು. ಗಂಡ ಹಾಡೋರು ಪಾಳೆ. ರೀ ಪಾಟಿ ಹಿಂಬ್ರಿಕೆ ಆಗ್ತಾವ. ಮುಂದಿನ ಪಾಟಿ ಹಿಂದೆ ತಿರುಗತಾವ. ಕರೆ ಐತಿರ್ಲ ರೀ. ಹುಚ್ಚಪೇಲಿ ಮಾತಾಡಬಾರ್ದು ಅಂತೇಳಿ ಬಾಯಿ ಬಿ ಹಿಡ್ದೀವಿ ನಾವು. ಇಟ್ಟ ಏನು ನಮ್ಮ ಬಾಯಿಯನ್ನ ನಮ್ಮ ಮನ್ಯಾಗ ಬಿಟ್ಟು ಬಂದಿಲ್ಲ. ನೀ 100 ಲಗ್ನ ಆಗ್ತನು, 20 ಲಗ್ನ ಆಗ್ತನು, ಇಂದ 10 ಆಗಲ್ಲ. 10 ಮಂದಿ ಎಲ್ಲ ಕೂಡಿ ಒಮ್ಮೆ ಗಂಟು ಬಿದ್ರಂದ್ರ. ಹೌದ್ರಲ್ಲೇ? ಕಾಚಿಟ್ಟಾರ ಅಂದಿತ್ತು ಈ 3 ಮಂದಿ ಗಂಡ ಹಾಡೋರು. ರೀ ಸೋಮ ಅಕ್ಕಿ ಬಡತಕ್ಕ ನೀ ತಡದೇನು ಮಗನ ಎಟ್ಟು ಬದರ್ಲಾತಿದಿ ಶೇಂಗಾ ತಿಂದ ನಾಯಿಗತ್ಲೆ. ಎಲ್ಲಿ ತಡಿತಾನ್ರಿ?
ಈ ಭೂಮಿ ಮೇಲೆ ಗಳೆ ಎಟ್ಟು ಹೊಡೆಯವ್ರದಾರ 3 ಮಂದಿ ರೀ. ಸುಮ್ ಕೊಡ್ರಿ ಬನ್ನಿ. ಹೌದ್ರಲ್ಲ ಇವ್ರು ಒಳ್ಳೆ ಬಂದ್ರ ಫೈನಲ್ಕ ಬಂದ್ರಿ ಇವ್ರು. ಅದಕ್ಕೆ ಕೇಳ್ತಾರೋ ನಂದಿನಿ ಅಂಗದೊಳು ಲಿಂಗಮಯ ಜಾಗ ಶೃಂಗಾರ ಸೃಷ್ಟಿ ಹುಟ್ಟ್ಯದ ಮಂಗಲಾಂಗಿ ಪುರಾಣ ಪರದಿಟ್ಟದ ನಿನ್ನ ಪರಮಾತ್ಮಗ ಓದ ಕೊಟ್ಟದ ಸರಸ್ವತಿ 9 ನೋಡು ಲಕ್ಷ್ಮಿ 10 ಪಾರ್ವತಿ 11 ಅವತಾರ ತೊಟ್ಟದ ಬರೀ ನೀನು 10 ಅವತಾರ ಅದಾವ 10 ಅವತಾರದವು ಇಟ್ಟು ಬದರ್ಲಾಕ್ ಹತ್ತೇದಿ ನನಗ 11 ಅವತಾರ ಅದಾವ ನಿನಕ 1 ಅವತಾರದಾಗ ನಾ ದೊಡ್ಡಕ್ಕಿದಾನೆ ಮತ್ತ ನಿನಗ ಬರೀ 10 ಹೆಸರು ಬಂದಾವ ನನಗ 18 ಹೆಸರು ಬಂದಾವ ಹಂಗಿಲ್ಲ ಅದು ಹೆಂಗ್ರಿ ಅವ ನೀ ಯಾಕೆ ಸಣ್ಣಕ್ಕೆತ್ತಾನು ಮದುವೆ ಆಗೈತಿ ನಿನ್ನ ವಯಸ್ಸ ಕಮ್ಮಿ 18 ಇಡ್ತಾರಲ್ಲ ಅವಾಗ 21 3 ವರ್ಷ ದೊಡ್ಡ ಅವದ ನಾವು ಕದಕ ದೊಡ್ಡವಲ್ಲ ಅತ್ತ ನಾವು ಓಹೋ ಅಂದ್ರೆ ಹೆಂಗ ಅವನ ಲೆಕ್ಕಲಿರಿ ನೀವ್ ಹೇಳೋ ಲೆಕ್ಕ ಹೆಂಗ ನಡ್ದದಪ್ಪ ಅಂದ್ರ ನೀನು 18 ವರ್ಷದಕ್ಕಿರ್ತಿ ಅವ 21 ವರ್ಷದವ ಇರ್ತಾನೋ ಅನಾಂಟ್ಲೆ ಅವ ಬಾಳ ದೊಡ್ಡ ಮತ್ ಈ ಲೆಕ್ಕದರಿ ನಿಮ್ಮದ ಅವ ಎದಕ್ಕೆ ಇಟ್ಟಾರ ಅದನ್ನ 21 ಅನ್ನೋದು ಇವಂಗ ತಿಳಿದಿಲ್ರ ಅದಿನ ಮತ್ತೆ ತಿಳಿಯಲ್ಕ ಅಲ್ಲ ಅತ್ತ ನಾವ ನೋಡು ಸುರೇಶ ನನಗ 18 ನಿನಗ 21 ಯಾಕೆ ಇಡ್ತಾರಪ್ಪ ಅಂತಂದ್ರ ಯಾಕ ಒಳಗ ಮಲು ಬಹಳ ಐತದ ಪಂಚಕರ್ಣಿ ಬ್ಯಾರೆ ಹೇಳ್ತೈತಿ ಏನ್ ಹೇಳ್ತೈತಿ ನೋಡು 7 ಪಟ್ಟು ಹೆಣ್ಣಿಗೆ ಕಾಮಿದ್ದಾಗ 1 ಪಟ್ಟು ಗಂಡಿಗೆ ಕಾಮಿ ಇರ್ತೈತಿ ಅಕ್ಕಿ ಬಡತಕ್ಕೆ ಇವ್ ಮಗ ತಡದ ನಡಿಲತ್ತ 3 ವರ್ಷ ಇವನು ದೊಡ್ಡವನು ಮಾಡಿ ಇಟ್ಟಾರ ನೋಡ್ರಿ ಅಕ್ಕಿ ಬಡತಕ್ಕೆ ಇವ್ ತಡದ ನಡಿಲತ್ತ 3 ವರ್ಷ ದೊಡ್ಡವನು ಮಾಡಿ ಇಟ್ಟಾರ ಅಂದ್ರೂ ಹನುಮದೇವ್ರ ಗುಡಿಗೆ ಹೋಗ್ಯವ್ರು ಎಷ್ಟೋ ಹಾಸಿಗೆ ಹೊಳಿ ಬಂದಿಲ್ಲ ನಮ್ಮ ಮನೆಗೆ ಅಕ್ಕ ಹಣಮಾಪ ನಿಮ್ ಹಾಸಿಗೆ ಹೋಗಿ ಬರ್ರಿ ಹೋತ ನಾವು ಒಳಗ್ ಕೂತ್ಕೊಂಡು ಕೋಯ್ಲದಾಗ ಕರಿ ಇವ್ರ ಮಕ್ಳು ತಕೊಂಡು ಬರುವಾರ ಇವ್ರ ಯಾಕೆ ತಕೊಂಡು ಬರ್ತಾರ್ರಿ ವಿಚಾರ ಮಾಡ್ರಿ 18 ಹಿಂಗ 21 ಅಂದ್ರು ಹನುಮದೇವ್ರ ಗುಡಿಗೆ ಹೋಗ್ಯಾವ ಒಂದ್ ವೇಳೆ ಅಕ್ಕಿಗೆ 21 ಇವಂಗೂ 21 ಇಬ್ಬರಿಗೆ ಸಮಾನ ಅದಾವ ತಿಳ್ಕೊಂಡು ಇವ್ ಬರ್ತಿದ್ರೆ ಇಲ್ಲಿ ಹಾಡ್ಲಕ್ಕ ಸತ್ತ ಹೋಗ್ತಿತ್ತು ಅಲ್ಲ ಕುಳಿತೈತಿ ಅದಕ್ಕ ಹೇಳತ್ತೇನ್ರಿ ಎಲ್ಲ ನನ್ನಿಂದ ಆಗೈತಿ ನಾನ ಮಾಡಿ ನಾನ ಬಹಳ ದೊಡ್ಡವ ಅತ್ತ ಹೇಳಕತ್ತೇನಪ್ಪ ಅದಕ್ಕ ಹೇಳ್ತಾರ ನೋಡ್ರಿ ಎಲ್ಲ ಆಕಿ ಅಂಗ ರೋಮಿನ್ಯಾಗ ಲಿಂಗ ಹುಟ್ಟ್ಯಾವ ನವಕೋಟಿ ಅಂಗಾಲ ರೋಮಿನ್ಯಾಗ ಅಂಗಾಲ ಅನ್ನುವಂತ ರೋಮಿನ್ಯಾಗ ಬರೇ 1 ನವಕೋಟಿ ಲಿಂಗ ಹುಟ್ಟ್ಯಾವ ಯಾರಲ್ಲಿ ಇದು ತಾಯಿಯಲ್ಲಿ ಅದಕ್ಕೆ ಹೇಳ್ತಾರ ಆಕಿ ಅಂಗ ರೋಮಿನ್ಯಾಗ ಲಿಂಗ ಹುಟ್ಟ್ಯಾವ ನವಕೋಟಿ ಸಾವಧಾನದಿಂದ ಕೇಳ ಹುಚ್ಚ ಕೊಟ್ಟಿ ಬಸವ ಭುವನೇಶ್ವರಿಗೆ ಆಗ ಹೋಗಿ ಕೊಟ್ಟಿದಾನ ಬೆಟ್ಟಿ ಭೂಮಿ ತಯಾರಾತಂದಿ ನೋಡು ಅದ್ರ ಸುದ್ದಿ ಹೇಳತ್ತೀನಿ ನೋಡಿ ಈಗ ಬಂದಿನಿ ಬಸವ ಭುವನೇಶ್ವರಿಗೆ ಆಗ ಹೋಗಿ ಕೊಟ್ಟಿದಾನೋ ಭೇಟಿ ತಾಯಿ ತಯಾರು ಮಾಡ್ಯಾಳು ಈ ಸೃಷ್ಟಿ ಮತ್ತೇನ್ ಹೇಳ್ತಾರ್ರಿ ಯಾಕಂದ್ರ ಬಸವ ಭುವನೇಶ್ವರಿಗೆ ಹೋಗಿ ಕೊಟ್ಟಿದಾನೋ ಭೇಟಿ ತಾಯಿ ತಯಾರು ಮಾಡ್ಯಾಳ ಈ ಸೃಷ್ಟಿ ಎಲ್ಲ ನನ್ನಿಂದ ಆಗೈತಿ ಅಂತ ಹೇಳ್ತಿ ಬಸವಣ್ಣಪ್ಪ ಯಾಕಂದ್ರ ಎಂತೆಂತ ಜಲಾಮುನಿ ಹುಟ್ಟಬೇಕಾದ್ರೂ ಸಹಿತ ಅಕ್ಕಿದಿಂದ ಹುಟ್ಟ್ಯಾನ ಬಸವಣ್ಣಪ್ಪ ನಮಗ್ ಮತ್ತೆ ಬೇರೆ ಹಾಲಾಕೈತ ಏನ್ರಿ ಅವಂದ್ ಕೇಳ್ಯಾನ್ಲ ಕೇಳ್ಯಾನ್ರಿ ಯಾವಕಿನೋ ಸಾಂಕಾಗಿ ಬಿದ್ದಾಳತ್ತ ಬೇಕಿ ಹೆಣ್ಮಗಳ ಅದ್ರಾಗ ಒಬ್ಬ ಹುಟ್ಟ್ಯಾನತ್ತ ಅವ ಯಾರ ಹುಚ್ಚ ಪೇಲಿ ನಮ್ಮ ಊರಾಗ ದನಕಾಯಿ ಹುಡುಗರು ಹೇಳ್ತಾವ ಇದನ್ನ ಹೆಂಗ ಬಾಳ ಮಳಿ ಜೋರ್ ಆತಂದ್ರ ತಿರುಗತತಿ ಗೊತ್ತಿಲ್ರಿ ಗುಲ್ಲಿ ಬಸವಣ್ಣ ಶಾಂಕಿನ್ಯಾಗ ಹುಟ್ಟೈತಿಲ್ರದ ಗುಲ್ಲಿ ಬಸವಣ್ಣ ಹೌದ್ರಲ್ಲ ಮನಿ ಕೇಳೋರ್ ಪ್ರಶ್ನೆ ಕೂತಾರ ಬಿಡುಗಡೆ ಆತ್ ನೋಡಿ ಇಲ್ಲೇ ಐತಿ ಇಟ್ಟ ಐತದ ಇದನ್ನ ಹೇಳೇ ಡಪ್ಪ ಬಾರ್ಸ ಹೇಳೇ ಡಪ್ಪ ಬಾರ್ಸ ಕಿಸ್ಬಾಯಿ ಅಲ್ಲಿ ಹಳಿಬಾಯಿ ಸದ್ಯ ಅದೇ ಜಲದೊಳಗಿಂದ ಜಲ ಮುನಿಗಿ ಓದ ಭಾವಸೆ ಜಲಾದೇಶ ಹಾಕಿ ಬೆಟ್ಟಾಳು ಕಟ್ಟ ಅವಂಗ 4 ಮಕ್ಕಳಿಯ ಧಾರವಾಟ ಹಾಲ ಹೆಪ್ಪ ರಕ್ತ ಬಿಗಿ ಮೋನೆ ಬೆಕ್ಕಟ ಆದಿಶಕ್ತಿ ಕಮ್ಮಿ ಅಂದ್ರ ಕೊಳ್ಳಾಗ ಕಟ್ಯಾರ ಹಳಿ ಆಕಾರ ಮಾಡ್ಯಂದ ತಾಯಿ ಬೀಕರದಿಂದ ಹೇಳತಾಳು ಬಸವ ಹೋಗಿದ್ದ ಜಲಮುನಿ ಹಂತ್ಯಾಗ
ಜಾಣ ಬಸವ ನುಡದ ಒಂದ ಕವತೋಕ ನಿನ್ನ ಮಕ್ಕಳಿಗೆ ಕೊಡೋ ಮೂಲ ಕಾರಣಕ ನಾಲ್ವರಿಗೆ ಕೊಟ್ಟರ ನಾಟಕ ನಚಿಸುವೆ ಏನ್ ನಿರ್ಧಾರ ಏರಿಸಿ ಹೋರಾಣಕ ಭೂಮಿ ಮಾಡೋದಕ ಏನ್ ನಿರ್ಧಾರ ಏರಿಸಿ ಹೋರಾಣಕ ಮುಂದ ಕಾರಣಕ ಮಕ್ಕಳಿಗೆ ಕೊಡದಿಲ್ಲ ಅಂದ ಧಿಕ್ಕರಿಸಿ ನಿಂತ ಮೋನಿ ಮೂಳ ಬಸವಂದ ತಪ್ಪಿತ ಆಗದಿಕ್ಕ ತಾಯಿ ಹೇಳಾಳ ನಿಂದ್ರು ಈಗ ಯೋದ್ಧಾಕ ಬಸವ ಹಲ್ಲ ಕಿಸದ ನಿತ್ತ ಮದ್ಯಾಕ ಏ ಹಾಲ ಹೆಪ್ಪ ರಕ್ತ ಬಿಗಿ ಮುನಿಗಳಿಗೆ ಕೊಂದು ಏ ಸುರು ಮಾಡ್ಯಾಳ ಭೂಮಿ ತಿದ್ದೋದಕ ಸೃಷ್ಟಿ ಮಾಡೋದಕ ಏ ಸುರು ಮಾಡ್ಯಾಳ ಭೂಮಿ ತಿದ್ದೋದಕ ಸೃಷ್ಟಿ ಮಾಡೋದಕ ಭುವನೇಶ್ವರಿ ಎಂದ ಭೂಮಿ ಆಗ್ಯದ ಚೌಕ ಬಸವಂದ ಹೇಳಬ್ಯಾಡೋ ನೀನು ತಿಕ್ಕ ಬೇಡು ಗೋಲಿ ಆಡು ಹುಡುಗಾಟಲ್ಯಾಕ ಇದರ ಬಗ್ಗೆ ನಿನಗೆ ತಿಳಿಸುವೆ ಚಾಕ ಏ ಓತಿ ಕಟ್ಟಿನ ಓಟ ಬೇಲಿಯ ತನಕಾಲು ಏ ಓಡ್ಯಾಡಿ ಮುಳ್ಕೊಂಡು ನಿನ್ನ ಸ್ವಣಕ ಬೇದ್ಯತ ಬ್ಯಾಣಕ ಏ ಓಡ್ಯಾಡಿ ಮುರ್ಕೊಂಡು ನಿನ್ನ ಸ್ವಣಕ ಬೇದ್ಯತ ಭಕ್ತ ಬಸವ ಶಕ್ತಿದಿಂದ ಮುಕ್ತ ಹೆಚ್ಚಿ ಎತ್ತಿನವ್ರಂಗ ನೋಡಿ ಬ್ಯಾಡೋ ಪೇಚ ಅದಕ್ಕೆ ಏನ್ ಹೇಳತ್ಯ ನೋಡ್ರಿ ಇನ್ನ ಭಾಳದವ್ರಿ ದಗದ ಬಾಳದವಲ್ಲ ಏನ್ ಹೇಳತ್ಯಾನೋ ಗಂಡನ ಕಾಲು ಬಿಡ್ರಿ ಗಂಡನ ದೇವ್ರ ಗಂಡನ ಸರ್ವಸ್ವ ಗಂಡ ಮೆಟ್ಟಿಗಸ್ತಾನ ಕಾಲಾಗ ಕಾಲುಂಗ್ರ ಹಣಿ ಮ್ಯಾಲ ಕುಕುಮ ಕೊಳ್ಳಾಗ ತಾಳಿ ಇವೆಲ್ಲ ಇರ್ಬೇಕಾದ್ರ ಗಂಡ ಬೇಕೇವ ಏನ್ರಿ ಮಲ್ಲಮ್ಮನ ಹಂಗ ನಡೀರಿ ಅಕ್ಕ ಮಾದೇವಿ ಹಂಗ ಹೋಗ್ರಿ ಆ ಹೆಣ್ಮಕ್ಳ ಹಂಗಿರ್ರಿ ಇರ್ಲಿ ಇರ್ಲಿ ಯಾರ ಹಂಗಾರೆ ಹೋಗ್ತೀವಿ ನೀವ್ ಮಂದಿ ಹೊಲ್ದಾಗ ಗುಬ್ಬಿಕಾಯಿ ಇವನು ದಗದ ಬ್ಯಾರೆ ಅದರಿಪ್ಪ ನಾನು ಹೊಲ ಮಂದಿ ಕೈಯಾಗ ಕೊಡ್ದು ಮಂದಿ ಹೊಲಕ್ಕ ಆಸೆ ಮಾಡೋದಿವ ಮಂದಿ ಹೊಲ ಗುಬ್ಬಿಕಾಯಿ ಗೊತ್ತ ಹೇಳುದ್ರಿ ಏ ಗುಬ್ಬಿರ ಕಾಯ್ರಿ ಮತ್ ಒತ್ತಾಟಿ ಇದನ್ರಿ ಮಾಡ್ರಿ ಅದನ್ನ ನಂಗಿಲ್ಲ ನಾನು ಹಾ ರೀ ತಮ್ಮ ಗಂಡ ದೊಡ್ಡವ ಅಂತ ಹೇಳಿದಿ ನಿನ್ನ ಮಾತಿಗೆ ಬಂದ ಹೇಳ್ಬೇಕಾಗ್ಯದ ನಾನು ಗಂಡ ಇದ್ರೆ ಇರ್ಬೇಕಂತವ ಎಂತಾವ್ರಿ ಮಾಡ್ಕೊಂಡ ಹೆಣ್ತಿನ ಮಾತ್ಯಾವ್ರೆ ಮಗ ಕಣ್ಣು ಎತ್ತಿ ನೋಡಿದ್ರೆ ಯಾಕೋ ಮಗನ ನನ್ನ ಹೆಣ್ತಿನ ಯಾಕೆ ಕಣ್ಣು ಎತ್ತಿ ನೋಡ್ತೀವಿ ಅಂತೇಳಿ ಕೇಳುವಂತ ಗಂಡ ಇರಬೇಕು ಅವ ಕರಿಯೋದ ಗಂಡಪ್ಪ ಹುಚ್ಚ ಗಂಟಿದ್ರು ಮಿರಿ ಅನ್ನತಾನಿದನ ತಿಂಗಳದಾಗ ಒಮ್ಮೆ ಜೋಲಿ ಹೊಡಿವತ್ತ ಕರೆ ಆದ ಸಹಿತ ಕೇಳ್ತತಿ ಮೊದಲು ಮಾಡಿ ಯಾಕೋ ಮಗನ ಯಾಕೋ ಮಗನ ನಾನು ಹೆಣ್ತಿ ಕಡೆ ಯಾಕೆ ನೋಡ್ತಿ ಅಂತ ಹುಚ್ಚ ಗಂಡ ಸಹಿತ ಮೊದಲು ಮಾಡಿ ಕೇಳ್ತದ ಇದು ಶಾನ್ಯಾ ಗಂಡ ಕಂಬೋಗಿದ ಇವ್ ನನ್ನ ಮೆಟ್ಟಿಗಸ್ತನತ್ ಹೇಳ್ಯಾನ್ರಲ್ಲ ಗಂಡ ಬಹಳ ದೊಡ್ಡವ ತಮ್ಮ ಗಂಡ ದೊಡ್ಡವ ಅಂದಿ ಮಹಾಭಾರತ ಏಕೆ ಪಕ್ಕನ್ನ ದಗದ ತಪ್ಪೋದು ಸುರೇಶ ಹೆಂಗ ನೋಡು ಕೌರವರ ಪಾಂಡವರ ಪಗಡಿ ಆಟ ಆಡುತ್ತಿದ್ರು ಕೌರವರ ಕೈಯಾಗ ಸೋಲಾಗಿತ್ತ ಪಾಂಡವರಿಗೆ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲಾ ಕಳ್ಕೊಂಡ ಕೂತಿದ್ರು ಯಾರ ಪಾಂಡವ್ರ ಕೌರವರ ಕೈಯಾಗ ಎಲ್ಲಾ ರಾಜ್ಯ ಸಹಿತ ಮೊದಲು ಮಾಡಿ ಕಳ್ಕೊಂಡ ಕೂತಿದ್ರು ಎಲ್ಲಾ ಸೋತಿದ್ದ ಆದ್ರ ಕೌರವರೊಳಗ ದುರ್ಯೋಧನ ಸುಮ್ಮಕೊಂಡಿರ್ಲಿಲ್ಲ ಏನಂತಾನ
ದುರ್ಯೋಧನ ಒಂದು ಮಾತು ಹೇಳ್ದ, ಯಾರಿಗೆ? ಏ ಧರ್ಮರಾಜ, ಎಲ್ಲಾ ಸೋತಾನೆ ಎಲ್ಲಾ ಕಳ್ಕೊಂಡನೆ ಅಂತ ಹೇಳ್ತಿ, ಇನ್ನ ಒಂದು ಬೆಲೆ ಬಾಳೋ ವಸ್ತು ಐತಿ ನಿನ್ನ ಮನ್ಯಾಗ ಅಂದ. ಇನ್ನ ಒಂದು ರತ್ನ ಐತಿ, ಇನ್ನ ಒಂದು ಬೆಲೆ ಬಾಳೋ ರತ್ನ ಐತಿ, ಇನ್ನ ಒಂದು ಬೆಲೆ ಬಾಳೋ ವಸ್ತು ಐತಿ, ಅದನ್ನ ಹಚ್ಚ. ಅದನ್ನೊಂದು ತಂದ ಹಚ್ಚಿದೆ ಅಂದ್ರ ಜರ್ಕರ್ ಅದನ್ನ ತಂದ ಹಚ್ಚಿದ ಬಳಕ ನೀ ಗೆದ್ದಿ ಅಂದ್ರ ಈಗ ನೀ ಏನು ಸೋತಿಲೆ ಆಸ್ತಿ ಅಂತಸ್ತ ವಸ್ತ್ರ ವೈಡೂರ್ಯ ರಾಜ್ಯ ಮೊದಲು ಮಾಡಿ ನೀವು ಎಲ್ಲ ಬಿಟ್ಟು ಕೊಡ್ತಾನ, ಎಲ್ಲ ತಿರಿ ಕೊಟ್ಟು ಬಿಡ್ತಾನ. ಯಾರ? ದುರ್ಯೋಧನ. ಆಯ್ತು ತಗೋ, ಅದನ್ನ ಒಂದು ಹಸ್ತನ, ಏನು ಕೇಳ್ತಿ ಕೇಳ ಅಂದ. ಅಂತದ್ ಯಾವ್ದೈತಿ? ಅಂತದ್ ಯಾವ್ದೈತಿಪ್ಪ, ನನ್ನ ಮನ್ಯಾಗ ಎಲ್ಲಾರೇ ಕೊಟ್ಟನೆ ಅಂದ. ಅವಾಗ ಹೇಳ್ದ ದುರ್ಯೋಧನ, ನಿನ್ನ ಮನ್ಯಾಗ ಬೆಲೆ ಬಾಳೋ ವಸ್ತು ಅಂದ್ರ ನೀ ಮಾಡ್ಕೊಂಡ ಹ್ಯಾಣ್ದಳ ದ್ರೌಪದಿ ನಿನ್ನ ಹ್ಯಾಣ್ತಿನ ತಂದ ಹಚ್ಚ ಪಗಡಿ ಆಟದಾಗ ಅಂದ. ಇವ್ ನೋಡ್ರಿ ಇವ್ ಕಂಬೋಗಿ ಗಾಂಡ ಏನಲ್ಲತ್ತೇನೀಗ ಹ್ಯಾಣ್ತಿನ ಮೆಟ್ಟಿಗೆ ಹಸ್ತಾನ್ರಿ ಅವ ಗಾಂಡ ಹತ್ತು ನೀ ಹೇಳ್ತಿ ಮಾಡ್ಕೊಂಡ ಹ್ಯಾಣ್ತಿನ ಯಾವಂದ್ರೆ ಮಾತು ಕೇಳಿ ಯಾವನ ಕೈಯಾಗರೆ ಕೊಟ್ಟ ಬಂದು ಕೂತಿಯಲ್ಲೋ ನನ್ನ ಕಂಬೋಗಿ ಗಂಡ ಹಡಿಸಿ ಗಂಡ ಅನ್ಬೇಡ ಹಂಗ. ಹಾ ರೀ ಬೇಯ್ಬೇಡ ಅದಕ್ಕೆ ಪಾಪ. ಇರ್ಲಿ, ನಿಮಗೂ ತಾಪಾಗಿ ತಾಪ ನಮಗೂ ಆಗಲತ್ತೈತಿ. ಕರೆ ಹೆಂಗ ಮಾನುಳ ಮನುಷ್ಯಾಗ ಮಾತಿನ ಪೆಟ್ಟ ಕತ್ತಿಗೆ ಲತ್ತಿ ಪೆಟ್ಟ ಅಂದಾರ. ಮಾನುಳ ಅಟ್ಟ ಮಾತಿನ ಪೆಟ್ಟ ಹತ್ತೈತಿ, ಅದ ಎಲ್ಲರಿಗೂ ಹತ್ತಂಗಿಲ್ಲದ. ಇದಕ್ಕೆ ಎಲ್ಲನ ಬಿಟ್ಟು ನಿಂತಿತ್ತಂದ್ರ ಮತ್ತೆ ಇದನ್ನ ಎದರಾಗ ಏನು ಜಮಾ ಇಲ್ಲದ ಅನ್ನೋದು. ಅದಕ್ಕೆ ಸ್ವತಃ ನಿನ್ನ ಧರ್ಮರಾಜ ಮಾಡ್ಕೊಂಡ ಹೆಣ್ತಿನ ದ್ರೌಪದ ದೇವಿನ ಪಗಡಿ ಆಟದೊಳಗೆ ಇಟ್ಟು ಸೋತ್ಯಲ್ಲೋ ಇದ್ರೊಳಗೆ ಹೆಂಗ ಗಾಂಡ ದೊಡ್ಡ ಮಾದಿ ನೀ ಅಂದಿರೋ ಮಾತಿ ಇಲ್ಲಿ ಗಾಂಡ ಕಮ್ಮಿ ಆದಿ ಒಂದ ಜಾಗನ್ಯಾಗ. ಇನ್ನ ಗಾಂಡ ಹೆಣ್ತಿ ಸಂರಕ್ಷಣೆ ಮಾಡ್ತಾನಂದಿ. ದುಷ್ಟ ದುಶ್ಯಾಸನಿದ್ದ ಕೂಡಿದಂತ ಸಭಾದೊಳಗ ದ್ರೌಪದ ದೇವಿ ಸೀರಿ ಸೆಳಿತಿದ್ದ. 5 ಮಂದಿ ಗಾಂಡ್ರಿದ್ರಿ. 5 ಮಂದಿ ಯಾರ್ಯಾರ? ನಕುಲ, ಸಹದೇವ, ಭೀಮ, ಧರ್ಮ, ಅರ್ಜುನ. 5 ಮಂದಿ ಗಾಂಡ್ರಿದ್ರ ಕರೆಯನ ಬೆಂಕಿ ಹಚ್ಚೋದು ಶಾಂಡ್ರಗತ್ತೆ ತೆಳಗ ಚೆಂಡ ಹಾಕಿ ಕೂತ್ರಿ ಬಿಡಿಸ್ಕೊಂಡು ಬರೋ ತಾಕತ್ತಾಗಲಿಲ್ಲ. ನಾನು ಸಂರಕ್ಷಣೆ ನೀ ಏನು ಮಾಡ್ತಿತ್ತಮ್ಮ? ಇಲ್ಲಾದ್ರೂ ಕಮ್ಮಿ ಆದಿ. ಯಾಕೋ ನಾನು ಹೆಣ್ತಿ ಸೀರೆ ಯಾಕೆ ಜಗತ್ತೀವ ಮಗನ ಹೇಳಿಕಿಸಿಂದ ಹೋಗಿ ಬಿಡಿಸ್ಕೊಂಡು ಬರ್ಬೇಕಾಗಿತ್ತಲ್ಲ. ಒಬ್ಬರೇ ಬಿಡಿಸವ್ರ ಕರೆ. ಯಾಕ್ರಿ ಏನಾಗಿತ್ತು? ಇವ್ರು ಯಾರೇ ಒಬ್ರು ಹೋಗಿ ಬಿಡಿಸವ್ರ ಕರೆ. ಇವ್ರು ಹೋಗಿ ಯಾಕೋ ಮಗನ ನನ್ನ ಸೀರೆ ಯಾಕೆ ಹೆಣ್ತಿ ಸೀರೆ ಯಾಕೆ ಜಗತಿ ಅಂತ ಒಬ್ಬರೇ ಅಂತಿದ್ದಂದ್ರ ಆಕೆನ ಬಿಡ್ತಿದ್ದ, ಇವ್ರಿಗೆ ಹತ್ತುತ್ತಿದ್ದ. ಇವ್ರನ್ನ ಜಗತ್ತಿದ್ದತಿ, ಅದಕ್ಕ ಸುಮ್ ಕೂತಾರ ಇವ್ರು ಅನ್ಸಿ. ಅದಕ್ಕ ಇಲ್ಲಿ ಕಮ್ಮಿ ಆದಿ. ಏನ ಗಂಡನ ಕಾಲು ಬೀಳ್ಬೇಕು ಹೊತ್ತು ಹೊಂಟ್ರ ಬೀಳ್ರಲೆ ಇರ್ಲಿ. ಗಂಡನ ಕಾಲು ಬೀಳುನು ಯಾಕಂದ್ರ ಗಂಡ ಹೆಂಡತಿ ಗತ್ತಿರ್ಬೇಕು, ಸಂಸಾರದೊಳಗೆ ಜತ್ತಿರ್ಬೇಕು. ಅಕ್ಕಿ ಮಾತಿನಾಗ ಅವನ ಮಾತಿನಾಗ ಅಕ್ಕಿ ಇದ್ದಾಗ ಆಕೆರೆ ಬೀಳಿ ಅವರೇ ಬೀಳಿ ಆಕೆರೆ ಬೀಳಿ ಒಟ್ ನಡ್ದೈತಿ ಕಬಲು ಕೊಡುನು. ಕರೆ ಗಂಡನ ಕೂತ್ಕೊಂಡು ಹೆಣ್ತಿ ಕಾಲು ಬೀಳ್ತದ. ನಾ ಪುರಾಣ ಲೇಖಿ ತೆಗೆದು ಕೊಟ್ಟನೆ ಅಂದ್ರೆ ಇಂದ ಹಾಡ್ಕಿ ರೊಕ್ಕ ಏನೋ ಒಯ್ಬೇಡ ಕೊಡ್ತೀರ ನನಗ ಗಂಡಾಡವ್ರು. ಅವಪ್ಪ ಪಂಚರ್ ಕಡೆ ಅದ ಪಂಚರ್ ಏನ್ ಮನ್ಕೊಂಡಾರ ಕೂತಾರ ನನಗೂ ಇಲ್ಲಿ ಕಾಣಿಸ್ವರ್ರಿ. ಅದಾರತ್ತೀರಿ ಅವ್ ಕೈ ಮಾಡ್ಲತ್ತಿರಲ್ಲ ಕಡೆ ಇರ್ಲ್ರಿ. ಇದನ್ನ ಬೆಳತನ ಕೇಳ್ರಿ. ಕುಸ್ತಿ ಮುಂಜಾನೆ ಫೈನಲ್ ನಿಮ್ ಕೈಯಾಗ ಐತಿ. ಯಾಕಂದ್ರ ಹೊಂಟ್ರ ತನ್ನ ಮನಿ ಬಿಟ್ಟು ಹೊರಗೆ ಬರ್ಬೇಕಾದ್ರೆ ನಿನ್ನ ಧರ್ಮರಾಜ ದ್ರೌಪದ ದೇವಿ ಕಾಲು ಬೀಳದ ಹೊರಗೆ ಬರ್ತಿದ್ದಿಲ್ಲ. ಇದು ಪುರಾಣ ಲೇಖಿ ಐತಿ. ಯಾಕ ಅಂತದೇನ ತಪ್ಪು ಮಾಡಿದವ್ ಯಾಕ ಹೆಣ್ತಿ ಕಾಲು ಬೀಳುತ್ತಿದ್ದ? ಇವನು ಕೇಳ್ತೇನೆ, ಇವನು ಕೇಳ್ಬೇಕತ್ತನ್ರಿ. ಇದು ನೀನೆ ಹುಟ್ಟಿ ಎಂದು ಕಾಣ್ತಾರ್ತೈತಿ. ಇದಕ್ಕೇನು ಗೊತ್ತಾ? ಇದು ಯಾವಾರ ಹಿಂಗ್ರಿ. ಇನ್ನೊಂದು ಮಾತ್ರಿಪ್ಪ ಏನ್ ಹೇಳ್ತಾನ? ಇದು ಅಲ್ಲದ ಒಂದು ಮಾತು ಹೇಳೇನ್ರಿ. ಏನತ್ತ? ಎಲ್ಲ ಪರಮಾತ್ಮನದಿಂದ ಆಗೈತಿ. ಪರಮಾತ್ಮ ಅಂದ್ರೆ ನಿನ್ನ ದ್ರೌಪದ ದೇವಿಗೆ 5 ಮಂದಿ ಯಾಕೆ ಗಂಡ್ರಾದ್ರ ಒಬ್ಬೊಬ್ಬರ ಗಂಡ್ರ ಮೇಲೆ ಇರ್ತವರಿ ನೀವು 5 ಮಂದಿ ಯಾಕೆ ನಿಮಗೆ ಬೇಕು ಅಂತ ಒಂಥರ ಹೀಯಾಳಿಸಿ ಮಾತಾಡಿದವ. ತಮ್ಮ ಅದ್ರ ತಳ ಬುಡ ಗೊತ್ತಿಲ್ಲದ ಮಾತಾಡ್ಲಕ್ ಹೋಗ್ಬೇಡ ಸುರೇಶ. ಅದು ಕೈಲಾಸದೊಳಗ ಒಂದು ದಗದಾಗಿತ್ತ. ಏನಾಗಿತ್ತು? ಒಂದು ಆಕಳ ನಡೆದಿತ್ತು. ಆಕಳ ಹಿಂಬಾಲ 5 ಹೋರಿ ಬೆನ್ ಹತ್ತಿ ನಡೆದಿತ್ತು. ಆಕಳ ಕೆಲಸಕ್ಕೆ ಬಂದಿತ್ತು, ಅದ್ರ ಹಿಂಬಾಲ 5 ಹೋರಿ ಬೆನ್ ಹತ್ತಿ ನಡೆದಿತ್ತು. ಹಂಗೆಲ್ಲ ನೀ ಸಂಸ್ಕೃತದಾಗ ಹೇಳ್ಬೇಡ ನಮಗ. ಕೆಲಸಕ್ಕೆ ಬಂದಿತ್ತು ಅದಕ್ಕೆ ಬಂದಿತ್ತು ಅಂದ್ರೆ ನಮಗೆ ತಿಳಿಯಂಗಿಲ್ಲ. ನಾವು ಜರ ಮುಚ್ಚಿಡ್ಬೇಕತ್ತೀವಿ. ಅದು ಕಾಮದೇನ ಆಕಳ ಬೆದಿ ಮಾಡಿತ್ತು. ಹೌದ್ರಲ್ಲ ಅದಕ್ಕ ಏನ್ ಮಾಡಿತ್ರಿ? ಬೆದಿ ಮಾಡಿತ್ತು. ಅದನ್ನ ನೀವು ತಿಳ್ಕೊರಿ, ನನ್ನ ಕೈಲಿ ಹೇಳಕ್ ಹಚ್ಬೇಡ್ರಿ. ಅದಕ್ಕ 5 ಹೋರಿಗಳ ಬೆನ್ನ ಹತ್ತದು ಹಿಂಬಾಲ. ಈಕಿ ಪಾರ್ವತಿ ನೋಡಿಳ ಹನಿಕೆ ಆಕಿ ನೋಡಿ ನಗಲಾಕತ್ತಳ. ಏವ ಏನ್ ಚೀಸಿದು ಅಂದಳಕಿ. ಹೆಂಗ ಆಕಳರೇ ಒಂದಾದ ಹೋರಿರೇ 5 ಬೆನ್ ಹತ್ಯಾವ. 5 ಬೆನ್ ಹತ್ಯಾವ ಹೀಯಾಳಿಸಿ ನಕ್ಕ ಬಿಟ್ಲು. ಅವಾಗ ಕಾಮದೇನು ಆಕಳ ಹೊಳ್ಳಿ ನಿಂತ ನೋಡಾಕತ್ತೈತಿ. ಹೊಳ್ಳಿ ನಿಂದ್ರತೈತಿ. ಏ ಪಾರ್ವತಿ, ನಾನು ಎಷ್ಟ ಮಾಡ್ರು ಪ್ರಾಣಿ ಒಳಗ ಜಮಾದನೆ. ನಾನು ಮೂಕ್ ಜನಾವರ. ಮಾನವ್ರ ಹಾದಿ ಬಿಡ್ತಾರ. ನಾ ಎಷ್ಟಾದ್ರು ಮೂಕ್ ಜನಾವರ. ನನಗ ಏನೋ 5 ಹೋರಿ ಬೆನ್ನ ಹತ್ಯಾವು. ನೀ ಇಟ್ಟು ಹೀಯಾಳಿಸಿನಕ್ಕಿ ನನಗ ಅಪಮಾನ ಮಾಡಿ. ನೀನು ದ್ವಾಪಾರ ಯುಗದಾಗ ನಿಂದ ದ್ರೌಪದನ ಅವತಾರ ಬರ್ತೈತೆ. ಭೂಮಿ ಮೇಲೆ ಹುಟ್ಟಿ ನನಗ ಹೆಂಗ 5 ಹೋರಿಗಳು ಬೆನ್ನ ಹತ್ಯಾವ ನಾನ್ಲಿ ನೀ ಹೆಂಗ ಹೀಯಾಳಿಸಿನಕ್ಕಿ ಅಲ್ಲ. ನಿನಗೂ 5 ಮಂದಿ ಗಂಡ್ರಾಗ್ತಾರ ಹೋಗತ್ತೇಳಿ ಆ ಕಾಮದೇನು ಆಕಳ ಶ್ರಾಪ ಕೊಡ್ಬೇಕಾಯ್ತಕಿ.
5 ಮಂದಿ ಗಾಂಡ್ರ ಆಗ್ಯಾವ. ಅದಕ್ಕೆ 5 ಮಂದಿ ಗಾಂಡ್ರ ಆದರಕಿ. ಆಕಿಗೆ 5 ಮಂದಿ ಗಾಂಡ್ರ ಆದ್ರ ಬಿಡು. ಹೌದು. ಇವು 3 ಎಲ್ಲಿವು ಬಂದಾವ ಇವು ಹಿಂಗೈತಿರಿ ನೀವು? ಅದು ಹೇಳ್ತೈತಿ ನೋಡಿ, ಇಲ್ಲಿ ಬರ್ತೈತಿ ನೋಡದ. ಏನತ್ರಿ? ಮನ್ಯಾಗ ನನಗೆ 2 ಹೆಂಡ್ರದಾರ ಇರ್ತ. ಹಾ ಅದು ಹೇಳ್ತೈತಿ ಬ್ಯಾರೇನ ರೀ. ಅದು ಯಾರು ಮನ್ಯಾಗ 2 ಆಗೈತ್ಲ ಹಂಚಿ ಮನಿಗೆ ಹೋಗಿಲ್ಲ. ಅವ್ 2 ಹೆಂಡ್ರ ಆಗಂಡ್ಲ ಮೊದಲು ಕುಸ್ತಿ ಪೈಲ್ವಾನ್ ಆಗಿದ್ರಿ ಇವ. ಅಲ್ಲಿಗೆ ದಾಮದಾಡಿಸಿ ದೇವ. ಈಗ ಸೋಲಿಸಿ ಈಗ ಹಂಗಾಗಿಲ್ರಿ, ಈಗ ಸೋಲಿಸನ ಬಾಟ್ಲಿ ಆಗ್ಯಾನ. ಹಿಚ್ಚಿಗೆ ಹೋಗೋದು ಸೋಲಿಸನ ಬಾಟ್ಲಿ ಆಗೈತಿ ಈಗ. ಆ ಗಾನಿನೊಳಗೆ ಹಾದಿ ದಾಂಡಿ ಕಬ್ಬಿನ ಹಾಲು ತೆಗೆದು ಕೊಡ್ತಾರ ಗೊತ್ತೇನ್ರಿ? ಹಾ ರೀ. ಕಬ್ಬ ಹಾಕಂಡ್ಲೆ ಹಾಲು ಹಿಂಡಿದ ಬಳಕ ಹಿಪ್ಪಿ ಬರ್ತದಲ್ಲ, ಬರ್ತೈತಿಲ್ಲ ಹಂಗಾಗಿ ಅದ್ ನೋಡ್ರಿ ಇವ್ನು ಮಾರಿ. 2 ಆಗ್ಯಾನು. 2 ಆಗ್ಯಾನ್ಲೇನ ಯಾವಾಗಿನ ಹಿಡಿದು ಕೈ ತಿರುವೇಳಕ ಕೈ ಮುರ್ಕೊಂಡು ಕೂತಾನ ಹುಡುಗ. ಇಲ್ಲ ಕುಸ್ತಿ ಒಗಿಬೇಕಲ್ಲ. ಅದು ಹೆಂಗಾಗಿತ್ತ? ಹೆಂಗಾಗಿತ್ರಿ? 2 ಹೆಂಡ್ರನಲ್ಲಿ ಒಂದಾಗದ ಕತಿ ನೆನಪಾತು. 2 ಹೆಂಡ್ರಿದ್ರು ಇದ್ರಂತ ಅದು ಒಂದಾಗ ಗಂಡಿತ್ತು. ಅವ್ರ ಇದ್ರ ಪಾಲ ಹಚ್ಕೊಂಡಿದ್ರು ಅವ್ರ. ಯಾಕ ಹೆಂಗ ಹೆಂಗ? ಈಚಿ ಕಡೆ ಕೈ ಈಚಿ ಕಡೆ ಕಾಲ ಇದೆಲ್ಲ ನಂದ. ಈಚಿ ಕಡೆ ಕೈ ಈಚಿ ಕಡೆ ಕಾಲ ಇದು ನಂದ. 2 ಹೆಂಡ್ರ ಸಂಗತಿರಿ ಅದು. ಹೌದ್ರಲ್ಲೇ ಆಯ್ತ. ದಿನನಿತ್ಯ ಮನ್ಕೊಳ್ಳೋ ಟೈಮ್ದಾಗ ಇದನ್ನ ಒಂದ ಕೈ ಇದನ್ನೊಂದು ಕಾಲ ಹಾಕಿ ಒತ್ತಿದಳು, ಅದನ್ನೊಂದು ಕೈ ಇದನ್ನೊಂದು ಕಾಲ ಈಕಿ ಒತ್ತಿದಳು. ಮತ್ ಪಾಲನ ಆಗೈತ್ಲ? ಪಾಲನ ಆಗಿತ್ತಲ್ಲ, ಅದು ಇಟ್ಟು ನಂದ ನಂಗ ಬಾರೋ ಮುಂದೆ ಕೂತು ಮುಂದಾನೆ ಹಂಗ ನೋಡ್ರಲೆ ಪಾಲ ಹಚ್ಚಿಬಿಡ್ತೀವಿ. ಎಂಡಲ್ಗಾಜಿ ಅಂತ 5 ದಿನ ತಂದಂಗೈತಿ, ಜಾಮೀನ್ ಮೇಲೆ ಬಿಡ್ಸೋಣ ಬಂದಂಗ. ಅಲ್ಲ ಯಾವಾಗ ಇದು ಇಟ್ಟ ಪಾಲ ನಂದ ಇಟ್ಟ ಪಾಲ ನಿಂದ ಅಂತೇಳಿ ಅವ್ರ ಪಾಲ ಹಂಚ್ಕೊಂಡು ಬಿಟ್ಟಿದ್ರಿ 2 ಕೂಡಿ. ಒಂದ್ ದಿವ್ಸ ಒಂದ್ ದಗದಾತ್ರಿ. ಏನ? ಒಬ್ಬಾಕಿ ತವ್ರ ಮನೆಗೆ ಹೋದಳ್ರಿ ಒಂದ್ 4 ದಿವ್ಸ. ಒಟ್ಟ ಒಂದ್ 4 ದಿವ್ಸ ತವ್ರ ಮನೆಗೆ ಹೋದಳು. ಮತ್ತ ಪಾಲ ಹಚ್ಕೊಂಡಿದ್ರಲ್ಲ ಈಕಿದ್ ಯಾವ್ದೈತಿ ಅದನ್ನ ಒಟ್ಟ ಒತ್ತಕ್ಕಿ ಅಟ್ಟ ಇರಕ್ಕಿ ಅದನ್ನ ಅಟ್ಟ ಕೈಯ ಕಾಲ ಅಟ್ಟ ಒತ್ತಿ ಅಟ್ಟ ಬಿಡ್ಲಾಕತ್ತಳು. ಮತ್ತ ಈಚಿ ಕಡೆ ಹಿಂಗ ಉಳಿತಿರ್ಲಿ. ಇದು ಸುಮ್ಮ ಕುಂಡ್ರಿಲ್ ರಾತ್ರಿ ನಿದ್ದೆ ಗಣ್ಣಾಗಿದ ಮಳ ಗಾಂಡ ಇದು ಏನ್ ಮಾಡ್ತ ಅಚ್ಚಿ ಕಡೆ ಕಾಲ ತಂದು ಈಚಿ ಕಡೆ ಒಕ್ಕೋತ್ರಿ ಇದು. ಆಯ್ಕೆ ಅಂದಳು ನನ್ನ ಸೌತಿ ಕಾಲ ಈಚಿ ಕಡೆ ಬರ್ತೇನ ಇದನ್ನ ಬಿಡುದ ಎಲ್ಲಿ ಕಡಿತನ ಅಂದಳಾಕಿ. ಈಚಿ ಕಡೆ ಬಂದೈತಿ ಅಂದ್ರೆ ಇದು ಹಲಾಲ ನನ್ನ ಜಾಗದಾಗ ನಿನ್ನ ಅಕ್ಕಿ ಕಾಲ ಯಾಕ ಇದು ಒತ್ತಾಟಿ ಕಾಲ ಹೋತ ಇದು ಕೈ ಸುಮ್ಮ ಕುಂಡ್ರಲಿಲ್ಲ. ಇದು ಪಟ್ನ ಒಕ್ಕೋತ ನೋಡ್ರಿ ಈಚಿ ಕಡೆ ಕೈ ಮ್ಯಾಗ. ಆಕಿ ಕೈ ಈಚಿ ಕಡೆ ಬಂದೈತೇನ ಮುರಿದಿರು ಕೈ ಈಚಿ ಕಡೆ ಕೈ ಈಚಿ ಕಡೆ ಬಂದೈತೇನ ಹೇಳಿ ಅದನ್ನು ಒಂದು ಕುಲ್ಲಾನ ಆತ್ರಲ್ಲ. 4 ದಿವ್ಸಲಕ್ಕೆ ಊರಿಂದ ಬಂದಳ. ನಾವ್ ಹಾದ ಬಳಕ ನನ್ನ ಕೈ ಕಾಲು ತೆಗದಾಳ ನೈಕೆ. ನಾ ಬಿಡ್ತಾನ ನಾನು ತೆಗಿಯತ್ತ ನೀನು ಹಂಗಾರ ಒಡ್ಡ ಕೈ ತಗೊಂಡಿ ಕಡೆ. ಹೌದ್ರಲ್ಲ ಆತ ಅದೊಂದು ಕೈ ಅದೊಂದು ಕಾಲ ಹೋತ. ರೀ ಕೊಯ್ತು ನೋಡ್ರಿ ಅದೇ ದಂಡಿಗೆ ಬೇಡ್ಕೊಳಕ್ ಟಪಾರ್ಕಿ ತಗೊಂಡು ಕರೆ ಇಲ್ಲ. ಹೆಣ್ಮಕ್ಳ ಕೈ ಬಡತಿನಾಗಿನ ಸಿಕ್ಕಿಲ್ಲೋ ತಮ್ಮನಿ. ಇದು ಹೆಣ್ಣು ಹೆಂಗ್ರಿ? ಹೆಣ್ಣ ಮನಸ್ಸು ಮಾಡಿದ್ರೆ ಸಾವಿನ ದಾವಡ್ಯಾಗ ಒತ್ತಬಹುದು, ಹೆಣ್ಣ ಮನಸ್ಸು ಮಾಡಿದ್ರೆ ಸಾವಿನ ದಾವಡ್ಯಾಗ ತಕ್ಕೊಂಡು ಬರಬಹುದು. ಒಂದ್ ಹೆಣ್ಣಿನ ನೆಲೆ, ಒಂದ್ ನೀರಿನ ನೆಲೆ, ಒಂದ್ ಕುದುರೆ ನೆಲೆ ಯಾರಿಗೆ ತಿಳಿದಿಲ್ಲ. ಎಂದ ಯಾವಂಗೋ ಹತ್ತಿಲ್ಲ, ಇನ್ನು ಮುಂದಿನ ಹಂಗೋ ಹತ್ತಂಗಿಲ್ಲ. ನೀ ಯಾನು ನೀನು ಹುಟ್ಟಿ ಒಂದು ಕಣ್ ತೆರ್ದಿ ನಿನಗೆ ಹೆಂಗ ಹತ್ತೈತಿ? ಅದಕ್ಕ ಹೇಳತ್ತೇನ್ರಿ ಏನ್ ಹೇಳ್ತಾರ ಎಲ್ಲಾ ನನ್ನಿಂದ ಆಗೈತಿ, ನಾನ ಬಹಳ ದೊಡ್ಡವ. ಯಾಕಂದ್ರ ಮತ್ತ ಇದು ಅಲ್ಲದ ಇನ್ನೊಂದು ಮಾತು ಹೇಳ್ಯಾರಿಪ್ಪ. ಏನಂತ ಹೇಳ್ತಾರ? ಯಾಕಂದ್ರ ಯಾವ ವೀರಭದ್ರ ಹುಟ್ಟ್ಯಾನತ್ ನೋಡ್ರಿ ಪರಮಾತ್ಮನ ಜಡ್ಯಾಗ ಅವಂಗ ಒಟ್ಟ ಆದಿಶಕ್ತಿ ಖೂನಿಲ್ಲತ್ತ. ಆದಿಶಕ್ತಿ ಅಂದಿಲ್ಲ ನಿನ್ನ ಸೀರೆ ಇಲ್ಲ, ನಿನ್ನ ಪಡಿಕೆ ಇಲ್ಲ. ಏನು ಬಾಯಿ ಐತ್ಯೋ ಏನ ಬಾಟಾ ಕಂಪನಿ ಐತ್ಯೋ ಯಾನಿಲ್ಲಿ ಉತ್ತರ ಹರಿಯಾಗ ಇರ್ಲಿ ಸಣ್ಣ ಹಂಗಿರ್ಲಿ ಜೈ ಹಿಡ್ರಿ ನೀವು ಒಂದ್ ಜರ ನಿಮ್ ಕುದುರೆ ಕಟ್ರಿ. ಅದಕ್ಕ ಹೇಳತ್ತೇನ ನಿನ್ನ ಪಡಿಕೆ ಕೂನಿಲ್ದ ನನ್ನ ವೀರಭದ್ರ ಹುಟ್ಟ್ಯಾನತ್ತ. ಹುಚ್ಚ ಪ್ಯಾಲಿ ಯಾರಿಗರೆ ಕಲಿಸಿದನ ವೀರಭದ್ರ ಚರಿತ್ರೆ ಓದಿದಕ್ಕಿದ ನಾನು. ಬರೇ ಶಕ್ತಿನ ಬೆಳೆಸ್ತೇನಂದ್ರೆ ಶಕ್ತಿ ಪುರಾಣ ಅಟ್ಟ ಓದಿಲ್ಲ ನಾನು. ಯಾಕಂದ್ರ ರಾಮಾಯಣಿ ಒಳಗ ರಾಮಾಯಣಿ ಬಾಳ ಅದಾವ್ರಿ. ಮತ್ತ ಹಂಗ ಜೈನ ರಾಮಾಯಣಿ, ತುಳಸಿ ರಾಮಾಯಣಿ, ಆನಂದ ರಾಮಾಯಣಿ, ವಾಲ್ಮೀಕಿ ರಾಮಾಯಣಿ, ಸಂಪೂರ್ಣ ರಾಮಾಯಣಿ ಇವು ಬಾಳ ಹೆಂಗ ಶಬರಿ ರಾಮಾಯಣ ಹಿಂಗ ಏನ್ ಅದಾವ್ ನೋಡಿವ. ಹಿಂಗ ಒಂದೊಂದು ನಾವು ಬಂದ ಟೇಜಕ್ ನಿಂದ್ರಬೇಕಾದ್ರು ಬರೀ ಶಕ್ತಿ ಅಟ್ಟ ಓದ್ಕೊಂಡ್ರ ಆಗಂಗಿಲ್ಲ, ಎಲ್ಲಾನ ಓದ್ಕೋತೀವ. ನೀ ಕೇಳಿದ್ದಿ ಏನಂತ ಹೇಳ್ರಿ? ಶಬರಿ ಲಗ್ನದ್ದು ಏನ್ ನಾವ್ ಅದ್ಞಾನ ಕೇಳಿಲ್ರಿ. ಅವ್ ಅಗಾವ ಮಾತಾಡು ಚಟ ಐತ್ರ ಒಂದ್ ಜರ ಅಗಾವ ಹುಟ್ಟ್ಯಾನ್ರಿ. ಇದನ್ನ ಒಂದ ಯಾಕೆ ಬಿಟ್ಟಾರ ಅಂಬಾಲಿ ಕಡೆ? ನೀವ್ ಒಬ್ಬನ ಸಾಯಿ ಮಗನ ಬಡ್ಸ್ಕೊಂಡ ನಾವು ಅಲ್ಲ, ನಾವು ಕೇಳಾರ್ದನ ಹೇಳತ್ತೀರಿ ಅದನ್ನ. ಅದು ಯಾನೋ ಗಣಪತಿ ಸುದ್ದಿನೂ ಇಲ್ಲ, ತಳನ ಇಲ್ಲ. ಇರ್ಲಿ ಬಿಡ್ರಿ ಅವಂಗ, ಯಾಕಂದ್ರ ಅಟ್ಟ ತಿಳಿದೈತಿ ಅಟ್ಟ ಮಾಡ್ಯಾನ. ಅವ್ನ ಪದದ ಜವಾಬ ನೇಗಿ. ಆದ್ರ ವೀರಭದ್ರ ಹುಟ್ಟಬೇಕಾದ್ರೆ ಹೆಂಗ ಹುಟ್ಟಿದ್ದ? ಹಂಗ ಹುಟ್ಟಿಲ್ರಿ ಅವ. ವೀರಭದ್ರ ಚರಿತ್ರೆ ಹೇಳ್ತೈತಿ. ಯಾವ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷಾಯಿನಿ ಯಜ್ಞ ಕೊಂಡದೊಳಗ ಹಾರಿ ತನ್ನ ಪ್ರಾಣ ಕೊಟ್ಟದು ಅಂತ ಸುದ್ದಿ ಬಂದ ನಂದಿ ಪರಮಾತ್ಮಗೆ ತಿಳಿಸಿದ. ಪರಮಾತ್ಮ ಅಂದ ನನ್ನ ಹೆಂಡತಿ ಪ್ರಾಣ ಹೋಗ್ಯದಂದ್ರ ಈ ಕೈಲಾಸದೊಳಗ ನಂದು ಏನೈತಿ ಜಾಗ ಅಂದ. ಅಂತ ಜೀವಕ್ಕೆ ಜೀವ ಕೊಟ್ಟಕ್ಕೆ ಸತ್ತಾಳಂದ್ರ ನಾಯನಿರಂಗಿಲ್ಲ ಅಂತ ಹೇಳಿ ರುದ್ರ
ರುದ್ರಾವತಾರ ತೊಟ್ಟ ಕುಣಿಲಾಕ ಹತ್ತ ರುದ್ರಾವತಾರ ತೊಟ್ಟ ಕುಣದ ಒಂದ್ ಅಗದಾತ್ರಲ್ಲಿ ಏನ ತನ್ನ ಜಡಿ ಬಿಚ್ಚಿ ಭೂಮಿಗೆ ಬಡದ ಬರೇ ಜಡಿಯಾಗಟ್ಟ ಹುಟ್ಟಿಲ್ಲ ಅವ ವೀರಭದ್ರ ಭೂಮಿ ಪ್ರಶ್ನೆ ನನ್ನ ತನ್ನ ಜಡಿ ಬಿಚ್ಚಿ ಯಾವಾಗ ಭೂಮಿಗೆ ಬಡದು ನೋಡು ಕೆಳಗ ಭೂಮಿಗೆ ಮ್ಯಾಲ ಜಡಿಗೆ ಯಾವಾಗ ಮೇಲನಾತು ವೀರಭದ್ರ ಚೌಡೇಶ್ವರಿ ಇಬ್ರು ಜನ್ಮ ತಾಳೆ ಬಂದ್ರ ಅಲ್ಲಿ ಭೂಮಿ ಅಂದ್ರ ಹೆಣ್ಣ ನಿನ್ನ ಪರಮಾತ್ಮ ಜಡಿ ಎಲ್ರೆ ಬಿಚ್ಚಿ ಅಂತರ ಹಾರಿಸಿದ ಅಂತರ ಹುಟ್ಟಿದಂದ್ರ ಹೌದು ಅಪ್ಪಗಟ್ಟ ಹುಟ್ಟಿ ಅನ್ನತ್ ಹೇಳ್ತಿದ್ದಿನ ಮತ್ ಈ ಭೂಮಿಗೆ ಬಡದ ಮೇಲತ್ತು ವೀರಭದ್ರ ಹುಟ್ಟತಾನಂದ್ರ ಮತ್ತ ಭೂಮಿ ಅಂದ್ರ ಅರ್ಧ ಪಾಲು ನಂದು ಬತ್ತಲ್ಲ ಅದ್ರೊಳಗ ನಿಮ್ಮ ಅಪ್ಪ ಹಂಗ ಹುಟ್ಟಿದ ಅಂತರ ಅಂತರ ಹುಟ್ಟಿದಂದ್ರ ನೀವು ಒಂದು ಗಜ ಅಂತರ ತೆಗೆದು ತೋರಿಸಿ ಅವ್ರಿ ಹೋಗೋಣ ಹರ್ಯಾಗ ಅಂತರ ತೆಗಿತಾನ್ರಿ ಹದಿದಂಡಿ ಹೇಳಿ ಅದಕ್ಕ ವೀರಭದ್ರ ಚೌಡೇಶ್ವರಿ ಹುಟ್ಟೂರಿ ಯಾವಾರ ಹಿಂಗ ಬಾಳ ಶಾನೆ ಅದನ್ರಿ ಅದಾನ ಯಾಕಂದ್ರ ವೀರಭದ್ರ ಈಗ ನೀ ಯಾಕಂದ್ರ ಒಂದ್ ಜರ ಶಾನೆ ಕಾಣ್ತಿತ್ತಮ್ಮ ವೀರಭದ್ರ ಜರಾನ ಈಗ ಕೈಯಾಗ ಒಂದ ಗದ ಹಿಡ್ಕೊಂಡು ವಾಂಕಾಗ್ಯಾನ ಆ ಗದ ಅವನ ಕೈಯಾಗ ಕೊಟ್ಟವ್ರ ಯಾರ ಅವ ಯಾಕೆ ವಾಂಕಾಗಿ ನಿತ್ತಾನ ಸದ್ದ ನೋಡ್ಲಕ್ ಸಬುದ ಸಮೇತ ಐತಿ ವೀರಭದ್ರ ನಿಂದ್ರಬೇಕಾದ್ರೆ ಹಿಂಗೆ ಎಲ್ಲ ದೇವ್ರ ಗತ್ಲೆ ಕಡ ನಿತ್ತಿಲ್ಲ ಜರ ವಾಂಕಾಗಿ ನಿಂತಾನ ಅಂತ ಏನ ವೀರಭದ್ರನಿಗಿಂತ ಗದಾ ದೊಡ್ಡದೈತಿ ಆ ವೀರಭದ್ರ ಗದಾ ಕೊಟ್ಟವ್ರ ಯಾರ ಯಾಕೆ ವಾಂಕಾಗಿ ನಿತ್ತಾನ ತಮ್ಮ ಇದು ಪುರಾಣ ಲೇಖಿ ಐತ್ಯಾ ಮತ್ತ ಹಂಗ ಬಾಯ್ ತುಂಡಿ ಅಲ್ಲ ಎದರ ಸಂಬಂಧ ವಾಂಕಾಗಿ ನಿತ್ತಾನ ಅಲ್ಲಿ ಮಗ ಬಿದ್ದಾನು ನಿಮಗೆ ಕಲಿಸವನ್ ಎಬಿಸಿರಿ ಕೇಳ್ರಿ ಹಂಗ ಹೇಳ್ತಾನೆ ದರಿಯೋಳು ಮೆರೆಯೋದು ಹಿರಿಯ ಸಾವಳಗೆ ಏ ಶಿವಯೋಗಿ ಸದ್ಗುರುವಿನ ಪೀಠ ಕಂದ ಮಮ್ಮದ ಉಂಡಾರ ಅಲ್ಲಿ ತಾಟ ಕಂದ ವಿದ್ಯಾಶ್ರೀ ಎತ್ತಾಳ ಎಂಜಲ ತಾಟ ಆದಿಶಕ್ತಿ ಕಮ್ಮಿ ಅಂದ್ರ ಏ ಕೊಳ್ಳಾಗ ಕಟ್ಟ್ಯಾರ ಹಳಿ ಮ್ಯಾಟ ತಿಂಡಿಯೋ ಏಟ ಹುಡುಗಿ ನನ್ನ ಮುಂದ ನಡೆಯುದಿಲ್ಲ ನಿನ್ನಾಟ ಮಾಡಬೇಡ ಹುಡುಗಾಟ ಮಾಡಬೇಡ ಡಿಸ್ಕೋ ಡ್ಯಾನ್ಸ್ ಹೇಳ್ತಾನೆ ಏನು ಪದಾರೆ ಮಾಡಿ ಕೊಟ್ಟಾವ ಹೆಂಗೋ ಏನ್ ಇವನ ತಯಾರು ಮಾಡ್ತಾನೋ ಒಂದೊಂದ ಗುರುಗಳ ಒಂದೊಂದು ನುಡಿ ತೆಗೆದು ಹಾಕಬೇಕಾದ್ರ ಅವ್ರ ಮನಿ ಮಾರ ಹಾಳಾಗ್ಯಾವ ಮನಿ ಮಸೂತಿ ಆಗ್ಯಾವ ಮನಿ ಎಟ್ಟೆಟ್ಟೊಬ್ಬರು ಮನಿ ಮಾರಿ ಹಾಳಾಗ್ಯಾವ ಬರೇ ಒಂದ್ ಅಕ್ಷರ ತೆಗೆದು ಅಕ್ಷರ ಹಾಕಬೇಕಾದ್ರೆ ಇದು ಬಾಂಧಕೇಶಿಂದ ಡಿಸ್ಕೋ ಡ್ಯಾನ್ಸ್ ಎಲ್ಲಿ ಪ್ರಾಸ